ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ನಿಂದಾ ಮನ್ಯತ್ರ ಚಾಪಿ ಹಿ ಮನೋವಾಕ್ಕಾಯ ದಂಡಂ ಚ ಸತ್ಯಂ ಶಮದಮಾವಪಿ. ವಿಷ್ಣುತೀರ್ಥಾಚಾರ್ಯೇಣ ಅವಧೂತ ಶಿರೋಮಣಿನ ಸಂರಚಿತಸ್ಯ ಸಂಗೃಹೀತಸ್ಯ ಭಾಗವತ ಸಾರೋದ್ಧಾರಸ್ಯ ಧರ್ಮೋಪದೇಶ ಪ್ರಕರಣೆ ಯೋಯಂ 39 ಶ್ಲೋಕಃ 240ನೇ ಶ್ಲೋಕ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ ಇತಿ. ತಸ್ಯ ವ್ಯಾಖ್ಯಾನೆ ಏಕಾದಶಸ್ಕಂಧೆ ಪ್ರಬುದ್ಧಮುನಿನ ವಿದೇಹರಾಜಂ ಪ್ರತಿ ಪ್ರತಿಪಾದಿತಾನ್ ಧರ್ಮಾನಪಿ ಶ್ಲೋಕರೂಪೇಣ ವರ್ತಮಾನಾನ್ ವಿಷ್ಣುತೀರ್ಥಾಚಾರ್ಯಃ ಉಪನಿಬಬಂಧ. ತತ್ರ ಕೇಚನ ಶ್ಲೋಕಾಃ ಅತೀತೆ ಪ್ರಕರಣೆ ಪ್ರಾಶ್ರೂಯಂತೆ. ಅಯಂ ಚ ಶ್ಲೋಕಃ ಶ್ರದ್ಧಾಂ ಭಾಗವತೆ ತಂತ್ರೆ ಶಾಸ್ತ್ರೇ ಇತಿ ಏಕಾದಶಸ್ಕಂಧಸ್ಯ ತೃತೀಯಾಧ್ಯಾಯಸ್ಯ 27 ಸಂಖ್ಯಾಕಃ 11ನೇ ಸ್ಕಂದದ 3ನೇ ಅಧ್ಯಾಯದ 27ನೇ ಶ್ಲೋಕಃ. ಅಯಂ ಚ ಭಾಗವತ ತಾತ್ಪರ್ಯಸ್ಯ ಬ್ರಹ್ಮಾಂಡ ಪುರಾಣೀಯೈಃ ಶ್ಲೋಕೈಃ ಅಲಂಕೃತಃ ಶ್ರೂಯತೆ. ತಮಿಮಂ ಶ್ಲೋಕಂ ಬಹ್ವರ್ಥಗರ್ಭಿತಂ ಶ್ರೋತುಂ ಘಟಾಮಹೇ ಸರ್ವೇ ವಯಂ ಅತ್ರ. ಅಥಾತ್ರ ಅಸ್ಯ ಶ್ಲೋಕಸ್ಯ ವ್ಯಾಖ್ಯಾನಮೇವಂ ತಿಷ್ಠತೆ. ಭಾಗವತೆ ಶಾಸ್ತ್ರೇ ಭಾರತಾದಿ ಗ್ರಂಥೇ ಚ ಶ್ರದ್ಧಾಂ ಭಾಗವತ ಶಾಸ್ತ್ರೇ ವೇದ ಭಾರತಾದೌ ಗ್ರಂಥೇ ಶ್ರದ್ಧಾಂ ಅಪಿ ಚ ಅನ್ಯತ್ರ ಬೌದ್ಧ ಪಾಶುಪಾತಾದಿ ಸಮಯಾಂತರೆ ಅನಿಂದಾಂ ಚ ಕುರ್ಯಾತ್ ಸಾಧಕಃ ಇತಿ ಕಾಚನ ಪ್ರತೀತಿಃ ಭವತಿ. ತಾಮಿಮಾಂ ಪ್ರತೀತಿಂ ವಾರಯನ್ ಶ್ರದ್ಧಾ ಸ್ವರೂಪಂ ವಿವೃಣ್ವನ್ ಭಾಗವತ ತಾತ್ಪರ್ಯಕಾರಃ ಅಧಿಕಾರಿ ವಿಶೇಷನಿಷ್ಠಯಾ ವ್ಯವಸ್ಥಾಮತ್ರ ದರ್ಶಯತಿ. ಶ್ರದ್ಧಾ ಭಾಗವತೆ ತಂತ್ರೆ ವೇದೇ ಭಾರತ ಪಂಚಮೆ ವಿಷ್ಣೋರವ್ಯವಧಾನೇನ ವಕ್ತೃತ್ವಾತ್ ಸರ್ವಥಾ ಭವೇತಿತಿ ಬ್ರಹ್ಮಾಂಡ ಪುರಾಣಸ್ಥೇನ ಶ್ಲೋಕೇನ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾ ಮನ್ಯತ್ರ ಚಾಪಿ ಅಂತ ಶ್ಲೋಕ ಇದೆ. ಅದನ್ನ ಕೇಳಿದಾಗ ಏನು ಹೇಳ್ತದದು, ಯಾವುದ್ರ ಬಗ್ಗೆ ಶ್ರದ್ಧಾ ಮಾಡಬೇಕು, ಯಾವುದ್ರ ಬಗ್ಗೆ ಅನಿಂದಾ ಮಾಡಬೇಕು, ಯಾವುದ್ರ ಬಗ್ಗೆ ನಿಂದಾ ಮಾಡಬೇಕು, ಅದೇನು ಗೊತ್ತಾಗದೇ ಇರುವಂಥ ಗೊಂದಲದ ಸನ್ನಿವೇಶ ಆ ಶ್ಲೋಕವನ್ನು ನೋಡುವವರಿಗೆ. ಅದಕ್ಕಾಗಿ ಅದರ ವ್ಯಾಖ್ಯಾನವನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ಶ್ಲೋಕವನ್ನೇ ಉದ್ಧರಿಸಿ ಮಾಡಿದ್ದಾರೆ. ಹಾಗೇನೆ ಹರಿವಂಶದ ಶ್ಲೋಕವೊಂದನ್ನು ಕೂಡ ಅಲ್ಲಿ ಉದ್ಧರಿಸಿದ್ದಾರೆ. ಅದೆಲ್ಲವನ್ನೂ ಶ್ರವಣ ಮಾಡಿ ನಾವು ಈ ಶ್ಲೋಕಕ್ಕೊಂದು ಸುಂದರವಾದಂತಹ ಅರ್ಥವನ್ನ ಮನಸ್ಸಿನಲ್ಲಿ ಧರಿಸಬೇಕು. ಅದಕ್ಕಾಗಿ ಇವತ್ತಿನ ಈ ಪ್ರಯತ್ನ. ಅನೇಕ ಥರದ ಧರ್ಮಗಳನ್ನು ಮಾಡಬೇಕು, ಆ ಧರ್ಮಗಳಲ್ಲಿ ಯಾವುದರಲ್ಲೂ ಕೂಡ ಕಪಟ ಇರಬಾರ್ದು ಅಂತೆಲ್ಲ ಈ ಹಿಂದೆ ನಾವು ನೋಡಿದ್ದೇವೆ. ನಾರದರು ಯುಧಿಷ್ಠಿರನಿಗೆ ಹೇಳಿದಂತಹ ಧರ್ಮಗಳನ್ನು ಕೂಡ ನೋಡಿದ್ದೇವೆ. ಪ್ರಬುದ್ಧ ಮುನಿಗಳು ವಿದೇಹರಾಜನು ಹೇಳ್ತಿರುವಂತಹ ಧರ್ಮಗಳಿವು. ಅದರಲ್ಲಿ ಇವತ್ತಿನ ಶ್ಲೋಕದ ಬಗ್ಗೆ ನಮ್ಮ ಗಮನ ಕೇಂದ್ರೀಕೃತ ಆಗಬೇಕೆಂದು. ವೇದ, ಪಂಚರಾತ್ರ, ಭಾರತ ಮೊದಲಾದ ಶಾಸ್ತ್ರಗಳಲ್ಲಿ ಶ್ರದ್ಧಾ ಇರಬೇಕು. ಮತ್ತೆ ಅನ್ಯತ್ರ ಅಂದರೆ ಸಂಗೀತ, ಜ್ಯೋತಿಷ ಮೊದಲಾದದ್ದು ಲೌಕಿಕ ಶಾಸ್ತ್ರಗಳೇನಿವೆ
ಜ್ಯೋತಿಷ ಅಂತಲೇ ಹೇಳಬೇಕಾಗಿಲ್ಲ. ಸಂಗೀತ ಮೊದಲಾದ ಶಾಸ್ತ್ರಗಳು, ನಾಟ್ಯ, ರಾಜ್ಯಶಾಸ್ತ್ರ ಇತ್ಯಾದಿಗಳು, ಅವುಗಳನ್ನು ನಿಂದಿಸಬಾರದು. ನಿಂದಿಸಬಾರದು ಅಂದ್ರೆ ಹಾಗಾದ್ರೆ ಅವುಗಳಿಂದ ಲೌಕಿಕ ಪ್ರಯೋಜನ ಏನಾದ್ರು ಸಿಗುವಂತಿದ್ರೆ ನಾವು ಅದಕ್ಕಾಗಿ ಹಾತೊರಿಬೇಕಾ, ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕಾ ಅಂದ್ರೆ ಅದು ಮಾಡಬಾರ್ದು. ಅದಕ್ಕಾಗಿ ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಮಂತನೂ ಒಂದು ಪದಚ್ಛೇದ ಮಾಡಬಹುದು, ನಿಂದಾಮಂತನೂ ಪದಚ್ಛೇದ ಮಾಡಬಹುದು. ನಿಂದಾಮಂತ ಪದಚ್ಛೇದ ಮಾಡಿದಾಗ ವೇದ ಪುರಾಣ ಇತ್ಯಾದಿ ಶಾಸ್ತ್ರಗಳಿಗೆ ವಿರುದ್ಧವಾದಂಥ ಏನು ಶಾಸ್ತ್ರ ರಾಶಿ ಇದೆ, ವಿಚಾರಧಾರೆ ಇದೆ, ಅದನ್ನೆಲ್ಲ ನಿಂದಿಸಬೇಕು, ಅದನ್ನು ತಿರಸ್ಕಾರನೇ ಮಾಡಬೇಕು. ಅಲ್ಲಿ ಹೇಳಿದ್ದು ತಪ್ಪು ಅಂತ ಅನ್ನೋದನ್ನು ದೃಢವಾಗಿ ತಿಳಿದುಕೊಂಡು ಸರಿ ಏನು ಅಂತ ತಿಳ್ಕೋಬೇಕು. ಅಲ್ಲಿ ನಿಂದ ಬೇಕು, ಆವಾಗ ನಿಂದಾದ ಪದಚ್ಛೇದ. ಇನ್ನು ಅನ್ಯತ್ರ ಅಂದ್ರೆ ಸಂಗೀತ, ನಾಟ್ಯ, ರಾಜ್ಯಶಾಸ್ತ್ರ, ಕಾಮಶಾಸ್ತ್ರ ಮೊದಲಾದ ಬೇರೆ ಬೇರೆ ಶಾಸ್ತ್ರಗಳಿವೆ. ಅವುಗಳ ಬಗ್ಗೆ ಅನಿಂದ ಮಾಡಬೇಕು. ಯಾಕೆಂದ್ರೆ ಸಂಗೀತ, ನಾಟ್ಯ ಮೊದಲಾದ ಶಾಸ್ತ್ರಗಳು ಭಗವಂತನ ತತ್ವಕ್ಕೆ ವಿರುದ್ಧವಾದದ್ದೇನೂ ಹೇಳೋದಿಲ್ಲ, ಪೂರಕವಾದ್ದನ್ನು ಬಹಳ ಏನು ಹೇಳೋದಿಲ್ಲ. ಉಳಿದ ಅಸತ್ಶಾಸ್ತ್ರಗಳು, ದುಷ್ಟಶಾಸ್ತ್ರಗಳು, ಮತ್ಯಾವುದು ವೇದ ಪುರಾಣಾದಿಗಳಿಗೆ ವಿರುದ್ಧವಾದ ಶಾಸ್ತ್ರಗಳು ನೇರವಾಗಿ ಭಾರತ, ಪಂಚರಾತ್ರ, ಭಾಗವತ ಮೊದಲಾದ ಗ್ರಂಥಗಳಿಗೆ ವಿರುದ್ಧವಾದನ್ನೇ ಹೇಳಿಬಿಡ್ತವೆ. ವಿರುದ್ಧವಾದನ್ನೇ ಹೇಳುವುದರಿಂದ ಅದನ್ನು ಪೂರ್ಣವಾಗಿ ಪರಿತ್ಯಜಿಸಿಯೇ ಬಿಡಬೇಕು, ಅಲ್ಲಿರುವ ವಿಚಾರಗಳನ್ನು ಟೀಕಿಸಲೇಬೇಕು. ಆದರೆ ಈ ಸಂಗೀತ, ನಾಟ್ಯ ಮೊದಲಾದ ಶಾಸ್ತ್ರಗಳು, ಲಲಿತ ಕಲೆಗಳು, ಉಳಿದ ಕಾಮ್ಯಶಾಸ್ತ್ರಗಳು ಮೊದಲಾದದ್ದೇನಿದೆ ಅವುಗಳನ್ನು ನಿಂದಿಸುವುದು ಬೇಡ. ಯಾಕೆಂದ್ರೆ ಅವು ಭಗವಂತನ ಜ್ಞಾನಕ್ಕೆ ವಿರೋಧಿ ಪೂರ್ಣವಾಗಿ ಅಲ್ಲ, ಸಹಕಾರಿಯೂ ಅಲ್ಲ. ಅವುಗಳಲ್ಲೇ ಮುಳುಗಿಬಿಟ್ರೆ ವಿರೋಧಿ. ಆದರೆ ಅವುಗಳನ್ನು ಸುಮ್ಮನೆ ಗಮನಿಸಿ ಮುಂದೆ ಹೋಗುವುದಾದರೆ ಅವು ವಿರೋಧಿ ಏನೂ ಅಲ್ಲ. ಅವು ತಪ್ಪು ವಿಷಯಗಳನ್ನೇನು, ಯಥಾರ್ಥ ಪ್ರಮಾಣ ವಿರುದ್ಧ ವಿಷಯಗಳನ್ನೇನು ಹೇಳೋದಿಲ್ಲ. ಲೌಕಿಕ ಸಂಗತಿಗಳಲ್ಲಿ, ಲೌಕಿಕ ಭೋಗಗಳಲ್ಲಿ, ಪ್ರಮೋದ ಆಮೋದಗಳಲ್ಲಿ, ವಿಲಾಸ ವಿಹಾರಗಳಲ್ಲಿ ನಮ್ಮನ್ನ ಮುಳುಗಿಸ್ತಾವಷ್ಟೇ ಅವು. ಆದ್ರಿಂದ ಅವುಗಳ ಬಗ್ಗೆ ನಿಂದೆಯೂ ಬೇಡ, ಅದ್ರ ಬಗ್ಗೆ ಅತಿಯಾದ ಆಸಕ್ತಿಯೂ ಬೇಡ. ಅದರಿಂದ ಪ್ರಯೋಜನ ಪಡ್ಕೊಂಡು ಅಲ್ಲೇ ದೊಡ್ಡ ಸಾಧನೆ ಮಾಡಿಬಿಡ್ತೇನೆ ಅನ್ನುವಂಥ ಎಚ್ಚರವೂ, ಅನ್ನುವಂಥ ಲೋಲುಪತೆಯೂ ಬೇಡ ಸಾಧಕನಿಗೆ ಅಂತ ಹೀಗದರ ಅರ್ಥ. ಮತ್ತೆ ಮನಸ್ಸು, ವಾಕ್, ಕಾಯ ಇವುಗಳನ್ನು ದಂಡಿಸಬೇಕು. ಅವು ಲೋಕದ ಕಡೆಗೆ ಉನ್ಮುಖ ಆಗದೇ ಇರುವಂತೆ ನೋಡಿಕೊಂಡು ಅವುಗಳನ್ನು ಭಗವತ್ಪರವನ್ನಾಗಿ ಮಾಡ್ಕೋಬೇಕು. ಸತ್ಯ, ಸತ್ಯವಾದ ಮಾತು, ಶಮ ಅಂದರೆ ಭಗವಂತನಿಂದ ಬುದ್ಧಿ, ಧಮ ಅಂದರೆ ಇಂದ್ರಿಯ ನಿಗ್ರಹ, ಇದೆಲ್ಲವನ್ನು ಆಚರಿಸಬೇಕು. ಇದಿಷ್ಟು ಅಲ್ಲಿ ಬಂದಿರುವಂಥ ವಿಷಯ. ಅಂತೂ ದುಷ್ಟಶಾಸ್ತ್ರಗಳನ್ನು ತಿರಸ್ಕರಿಸುವಂತೆ ಸಂಗೀತಾದಿಗಳನ್ನು ತಿರಸ್ಕರಿಸುವುದು ಬೇಡ ಅಂತ ಭಾಗವತ ತಾತ್ಪರ್ಯ. ದುಷ್ಟಶಾಸ್ತ್ರಗಳನ್ನು ಮಾತ್ರ ತಿರಸ್ಕರಿಸಲೇಬೇಕು. ಹೀಗೆ ನಿಂದ ಅನ್ನುವುದು ದುಷ್ಟಶಾಸ್ತ್ರಗಳು, ನಿಂದ ಅನ್ನುವ ಪದಚ್ಛೇದ ದುಷ್ಟಶಾಸ್ತ್ರಗಳಿಗೆ ಸಂಬಂಧಪಟ್ಟದ್ದು. ಅನಿಂದ ಅನ್ನುವ ಪದಚ್ಛೇದ ಮಾಡಿದಾಗ ಅದು ಸಂಗೀತ, ನಾಟ್ಯ ಮೊದಲಾದ ಶಾಸ್ತ್ರಗಳಿಗೆ ಸಂಬಂಧಪಟ್ಟದ್ದು. ಅನ್ಯತ್ರ ಅಂದರೆ ಒಂದೊಂದು ಕಡೆ ಒಂದೊಂದು ಅರ್ಥ. ಅನ್ಯತ್ರ ಅಂದರೆ ಸಂಗೀತಾದಿ ಶಾಸ್ತ್ರಗಳು ಅಂತ ಆದಾಗ ಆಗ ಅನಿಂದ ಅಂತ ಪದಚ್ಛೇದ. ಅನ್ಯತ್ರ ಅಂದರೆ ದುಷ್ಟಶಾಸ್ತ್ರಗಳು ಅಂತ ಅರ್ಥ ಆದಾಗ ಆಗ ನಿಂದ ಅಂತ ಪದಚ್ಛೇದ. ನಿಂದೆ ಮಾಡಬೇಕು ಅಂತ ಅರ್ಥ ಆಗ್ತದೆ. ಶ್ರದ್ಧಾ ಭಾಗವತೆ ಶಾಸ್ತ್ರೇ, ಭಗವಂತನ ಕುರಿತಾದ ಶಾಸ್ತ್ರ ಅಂತಿದೆ, ಕೇವಲ ಭಾಗವತ ಪುರಾಣ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಇನ್ನು ಯಾವ್ಯಾವ ಪುರಾಣಗಳು, ಏನೇನು ಗ್ರಂಥಗಳು ಅಂದರೆ ಶ್ರದ್ಧಾಂ ಭಾಗವತೆ ತಂತ್ರೆ ವೇದೇ ಭಾರತ ಪಂಚಮೆ, ಋಗ್ಯಜುಸ್ಸಾಮ ಅಥರ್ವ ಅನ್ನುವಂಥ 4 ವೇದಗಳು, ಮತ್ತು 5ನೇ ವೇದವಾದ ಪಂಚಮ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ವೇದಗಳೇ ಈ ಮಹಾಭಾರತವನ್ನು 5ನೇ ವೇದ ಅಂತ ಪರಿಗಣನೆ ಮಾಡಿದೆ. ಹೀಗೆ ವಿಷ್ಣು ವೇದ ಮತ್ತು ಅಪೌರುಷೇಯ ವೇದ ಅಂತ 2 ವೇದಗಳು. ವಿಷ್ಣು ವೇದ ಅಂದರೆ ಭಗವಂತ ರಚನೆ ಮಾಡಿದ ಎಲ್ಲ ಶಾಸ್ತ್ರಗಳು. ಅಪೌರುಷೇಯ ವೇದ ಅಂದರೆ ಅಪೌರುಷೇಯವಾದ ಶಾಸ್ತ್ರ ರಾಶಿ. ಇವುಗಳಲ್ಲಿ ಎಲ್ಲದರ ಬಗ್ಗೆ ನಮ್ಮ ಧೋರಣೆ ಹೇಗಿರಬೇಕು ಅದನ್ನು ಈ ಬ್ರಹ್ಮಾಂಡ ಪುರಾಣದ ಮಾತು ಹೇಳ್ತದೆ. ಭಗವಂತನ ಮಹಿಮೆ ನೇರವಾಗಿ ಇದರಲ್ಲಿ ಬಂದಿದೆ. ನೇರವಾಗಿ ಬಂದಿರುವುದರಿಂದ ಅವುಗಳಲ್ಲಿ ನಮಗೆ ಸರ್ವಥಾ ಶ್ರದ್ಧಾ ಇರಲೇಬೇಕು. ವಕ್ತೃತ್ವ ಸರ್ವಥಾ ಶ್ರದ್ಧಾ ಭವೇತ್.
ಕಲಾವಿದ್ಯಾಸು ಅನಿಂದಾಚ ವ್ಯವಧಾನೇನ ಕೇಶವೇ ಪ್ರವೇಶಾತ್. ಸಂಗೀತ, ನಾಟ್ಯ ಮೊದಲಾದದ್ದೇನಿದೆ ಭಗವಂತನ ಜ್ಞಾನಕ್ಕೆ ನೇರವಾಗಿ ಸಹಾಯಕ ಆಗುವ ಅಂಶ ಅಲ್ಲಿ ಇಲ್ಲದೆ ಇರಬಹುದು. ಆದರೆ ಸ್ವಲ್ಪ ಪರೋಕ್ಷವಾಗಿ ಸಹಾಯಕ ಆಗುವಂಥ ಒಂದಿಷ್ಟು ಅಂಶಗಳು ಇರ್ತವೆ. ಆದ್ರಿಂದ ಅವುಗಳ ಬಗ್ಗೆ ತೀವ್ರವಾದ ಕಟುವಾದ ನಿಂದೆಯೂ ಟೀಕೆಯೂ ಬೇಡ, ಶ್ರದ್ಧೆಯೂ ಬೇಡ. ಇಲ್ಲಿ ಸಂಗೀತಾದಿ ಕಲೆಗಳು ಅಂತ ಬಂತಲ್ಲ, ಫೈನ್ ಆರ್ಟ್ಸು ಎಲ್ಲ ಹ್ಯುಮ್ಯಾನಿಟೀಸ್, ಮಾನವಿಕ ಶಾಸ್ತ್ರಗಳು ಅಂತ ಇತ್ತೀಚೆಗೆ ಹೇಳ್ತಿರ್ತಾರೆ. ಅದೆಲ್ಲದರ ಅಧ್ಯಯನ ಪ್ರಸಂಗ ಬಂದರೆ ಮಾಡಲೇಬೇಕಾಗ್ತದೆ ಒಂದು ಸ್ವಲ್ಪ ಸ್ವಲ್ಪ ಅಂತ ಅದರ ತಾತ್ಪರ್ಯ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಮಾತು. ಯಾವುದೋ ಒಂದು ಸಣ್ಣ ಸಂಗತಿ, ಒಂದು ತತ್ವ ಸೂಕ್ಷ್ಮ, ತಾರತಮ್ಯ, ಮೈಲಿಗೆಗಳ ರಹಸ್ಯ, ಅದರ ಅರ್ಥ, ಅದರ ಉದ್ದೇಶ, ಇವಿಷ್ಟೆಲ್ಲ ಸಂಗತಿಗಳು ನಾವು ಆಚಾರ ವಿಚಾರ ನಮ್ಮಲ್ಲಿರುವುದು ಎರಡು. ಧರ್ಮಕ್ಕೆ ಎರಡು ಮುಖ, ಆಚಾರಗಳು ಮತ್ತು ವಿಚಾರಗಳು ಅಂತ. ನಮ್ಮ ನಡೆ ನುಡಿ ಮತ್ತು ಶಾಸ್ತ್ರಗಳ ಆಳವಾದ ಜ್ಞಾನ. ಈ ಶಾಸ್ತ್ರಗಳ ಆಳವಾದ ಜ್ಞಾನವನ್ನು ಪಡೆಯುವಾಗ ಅದರಲ್ಲಿ ಯಾವುದೋ ಒಂದು ಸಣ್ಣ ಸಂಗತಿಯನ್ನು ನಾವು ತಿಳಿಯಬೇಕಾದ್ರೂ ಕೂಡ ಅನೇಕ ಗೊಂದಲಗಳು ನಮಗೆ ಬಂದು ಬಿಡ್ತವೆ. ಒಂದು ಏಕಾದಶಿ ಉಪವಾಸ ಇತ್ಯಾದಿ ವಿಷಯಗಳು, ಮತ್ಯಾವುದು ಏನನ್ನು ಮುಟ್ಟಬೇಕು, ಏನನ್ನು ಮುಟ್ಟಬಾರದು ಇತ್ಯಾದಿ ವಿಷಯಗಳು. ಪ್ರತಿಯೊಂದರ ಬಗ್ಗೆನೂ ಕೂಡ ಆರೋಗ್ಯಶಾಸ್ತ್ರ, ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಮಾನವಶಾಸ್ತ್ರ, ಆಂಥ್ರಪಾಲಜಿ, ಆಧುನಿಕ ವಿಜ್ಞಾನಗಳು, ತಂತ್ರಜ್ಞಾನಗಳು, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಖಭೌತಶಾಸ್ತ್ರ, ಆಸ್ಟ್ರೋಫಿಸಿಕ್ಸ್, ಇಂಥ ಅನೇಕ ಶಾಸ್ತ್ರಗಳ ಜ್ಞಾನ ಇದ್ದರೆ, ಅಲ್ಲೊಂದಿಷ್ಟು ಪ್ರವೇಶ ನಮಗಿದ್ರೆ, ಅವುಗಳಲ್ಲೆಲ್ಲ ನಾವು ದೊಡ್ಡ ತಜ್ಞರೇ ಆಗಬೇಕಾಗಿಲ್ಲ. ಆದರೆ ಒಂದಿಷ್ಟು ಪ್ರವೇಶ, ಎಕ್ಸ್ಪೋಜರ್ ನಮ್ಗೆ ಅವುಗಳ ಬಗ್ಗೆ ಇದ್ದರೆ, ಆಗ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂಥ ವಿಷಯಗಳು ನಮಗೊಂದಿಷ್ಟು ಚೆನ್ನಾಗಿ ಮನವರಿಕೆಗೆ ವಿಷಯ ಆದವು. ಆದ್ದರಿಂದ ನಮ್ಮ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ಕೆಲವು ಬೇರೆ ಶಾಸ್ತ್ರಗಳಲ್ಲಿಯೂ ಕೂಡ ವಿಷಯಗಳಿರ್ತವೆ. ಈ ಸಂಗೀತ ಮೊದಲಾದ ಕಲೆಗಳಲ್ಲಿ, ವಿಜ್ಞಾನ, ತಂತ್ರಜ್ಞಾನ ಮೊದಲಾದವುಗಳಲ್ಲಿ ಕೇಶವನ ಜ್ಞಾನಕ್ಕೆ ಸಹಾಯಕವಾದ ಅಂಶಗಳಿವೆ ಅಂತ ಒಪ್ಕೋಬೇಕು. ಇನ್ನು ಅವುಗಳ ಬಗ್ಗೆ ನಿಂದೆ ಮಾಡೋದು ಬೇಡ. ಆ ಕಾರಣಕ್ಕಾಗಿ ಅವುಗಳನ್ನು ಕೇವಲ ಬೈತಾನೆ ಕೂತ್ರೆ ಅದರಿಂದ ಏನು ಲಾಭ ಆಗೋದಿಲ್ಲ. ಸ್ವಲ್ಪ ಅದರಿಂದ ಉಪಯುಕ್ತ ಆಗುವ ಅಂಶ ನಮಗೇನಾದರೂ ಇದ್ದರೆ ಆ ಉಪಯುಕ್ತವಾದ ಅಂಶವನ್ನು ಅರಿತು ನಮ್ಮ ವಿಷಯಗಳನ್ನು ನಾವು ದೃಢ ಮಾಡ್ಕೋಬೇಕು. ಅದರಿಂದ ಅದ್ರ ಬಗ್ಗೆ ನಿಂದೆಯೂ ಬೇಡ, ಶ್ರದ್ಧೆಯೂ ಬೇಡ. ಯತಿ ಅಂತಿದೆ. ಯತಿ ಅಂದರೆ ಕೇವಲ ಸನ್ಯಾಸಿಯೇ ಏನಲ್ಲ, ಎಲ್ರಿಗೂ, ಎಲ್ಲ ಸಾಧಕರಿಗೂ. ಇಲ್ಲದ್ರೂ ನರಕಕ್ಕೆ ಹೋಗ್ಬೇಕಾಗ್ತದೆ. ಶ್ರದ್ಧಾ ಅಂತ ಏನಿದೆಯಲ್ಲ, ಷಣ್ಣಾಮ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಸಾಚೈವ ದ್ವಿವಿಧಾ ಮತ ಅತ್ರೋಕ್ತಮಸ್ತಿ ಇತ್ಯೇಕಾತ್ರ ಮಮ ಅತ್ರ ಅಸ್ತಿ ಇತಿ ಪ್ರಯೋಜನಂ. ಶ್ರದ್ಧಾ ಅಂತಾರಲ್ಲ, ಶ್ರದ್ಧಾ ಅಂದರೆ ಶಾಸ್ತ್ರದ ಪ್ರಮೇಯ. ಅದು ಶಾಸ್ತ್ರದ ಪ್ರಮೇಯ ಅನ್ನೋದು ವಾಸ್ತವ, ಅದೊಂದು ಫ್ಯಾಕ್ಟ್, ಅದು ಸತ್ಯ ಸಂಗತಿ ಅನ್ನುವಂಥ ಒಂದು ವಿಶ್ವಾಸ. ಅದನ್ನ ಶಾಸ್ತ್ರದಲ್ಲಿ ಇರಿಸುವುದಕ್ಕೆ ಶ್ರದ್ಧಾ ಅಂತಾರೆ. ಶ್ರತ್ ಅಂದ್ರೆ ಆಸ್ತಿಕ್ಯ ಬುದ್ಧಿ. ಈ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ವಿಷಯ ವಾಸ್ತವಿಕವಾಗಿದೆ ಅನ್ನುವಂಥ ಎಚ್ಚರ. ಥ ಅಂದ್ರೆ ಅದನ್ನು ಶಾಸ್ತ್ರದಲ್ಲಿ ಇರಿಸುವುದು, ಬಲವಾದ ವಿಶ್ವಾಸ ಅಂತ ಹೀಗೆ ಹೇಳ್ತಾರೆ. ಅಂತೂ ಈ ಶ್ರದ್ಧಾ ಅಂತ ಅನ್ನೋದು ಎರಡು ಥರ. ಈ ಷಣ್ಣಾಮ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ ಏನಿದೆ, ಅದು ಶ್ರದ್ಧಾತ್ವಾಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ ಇನ್ನೊಂದು ಪಾಠಾಂತರವೂ ಇದೆ. ಶ್ರದ್ಧಾತ್ವ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಸಾಚೈವ ದ್ವಿವಿಧಾ ಮತ ಅಂತ ಏನಿದೆ, ಶ್ರದ್ಧಾ ಅಂದ್ರೆ ಆಸ್ತಿಕ್ಯ ಬುದ್ಧಿ. ಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ಅತೀಂದ್ರಿಯ ವಿಷಯಗಳು ಸತ್ಯವಾಗಿವೆ ಅನ್ನುವ ಎಚ್ಚರ. ಆ ಪಾಠ ನನಗೆ ಹಿಡಿಸ್ತದೆ. ಶ್ರತ್ ಅಂದ್ರೆ ಒಂದರ್ಥ, ಶ್ರದ್ಧಾ ಅಂದ್ರೆ ಮತ್ತೊಂದು ಅರ್ಥ. ಅದ್ಯಾಕೋ ಆ ಪಾಠ ನನಗೆ ಹಿಡಿಸಿಲ್ಲ. ಶ್ರದ್ಧಾತ್ವಾಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ ಬೇರೆ ಬೇರೆ ಪಾಠಗಳು ಬನ್ನಂಜ ಗೋವಿಂದಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಇತ್ಯಾದಿಗಳನ್ನೆಲ್ಲ ಗಮನಿಸಿ ಒಂದು ನೋಟ್ ಮಾಡ್ಕೊಂಡಿದ್ದೆ ನಾನು. ಅದರಿಂದ
ನನ್ನ ಮನಸ್ಸಿಗೆ ಒಪ್ಪುವ ಪಾಠ ಶ್ರದ್ಧಾತ್ವಾಸ್ತಿಕ್ಯ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ. ಅದು ಭಾಗವತ ತಾತ್ಪರ್ಯದ ಬ್ರಹ್ಮಾಂಡ ಪುರಾಣಕ್ಕೆ ಸಂಬಂಧಪಟ್ಟ ಶ್ಲೋಕ. ಭಾಗವತ ಸಾರೋದ್ಧಾರಕ್ಕಾಗ್ಲಿ ಭಾಗವತ ಗ್ರಂಥಕ್ಕಾಗ್ಲಿ ಸಂಬಂಧಪಟ್ಟ ಪಾಠ ಅಲ್ಲ. ಆದ್ದರಿಂದ ನಮ್ಮ ಈ ಶ್ರವಣಕ್ಕೆ ಅದರಿಂದ ವಿರೋಧ ಏನೂ ಇಲ್ಲ. ಅಂತೂ ಶ್ರದ್ಧಾ ಅನ್ನೋದು ಎರಡು ಥರ. ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯ ಅಂತ ಒಂದು ಸಂಗತಿ, ಅದರಿಂದ ನನಗೊಂದಿಷ್ಟು ಪ್ರಯೋಜನ ಇದೆ, ನನಗೆ ಆಗಬೇಕಾದ ಕೆಲಸ ಇದೆ ಅಂತ ಇನ್ನೊಂದು ಆಲೋಚನೆ, ಎರಡನೇದು. ಇದು ಮೊದಲನೇದ್ದು ಈ ಸಾಧಕನಿಗೂ ಕೂಡ ಬೇಕಂತೆ. ಅಲ್ಲಿ ಹೇಳಿದ್ದು ಸತ್ಯ ಅಂತ ಅನ್ನೋದು. ಸಂಗೀತ, ನಾಟ್ಯ ಮೊದಲಾದ ಕಲಾ ಶಾಸ್ತ್ರಗಳೇನಿವೆ ಅವುಗಳ ಬಗ್ಗೆಯೂ ಕೂಡ ಅಲ್ಲಿ ಹೇಳಿರುವುದು ಸತ್ಯ, ಪ್ರತಿಪಾದನೆ ಮಾಡಿದ್ದಾರೆ ಯಾವ್ಯಾವ ವಿಷಯಗಳನ್ನು, ಅದೆಲ್ಲ ಸತ್ಯ. ಅದು ಇರಲಿ, ಅದೇನು ಬಾಧಕ ಅಲ್ಲ ಈ ಸಾಧಕನಿಗೆ. ಎರಡನೇದು ಮಾತ್ರ ಬಾಧಕ ಆಗ್ತದೆ. ಅದರಿಂದ ನನಗೆ ಪ್ರಯೋಜನ ಇದೆ ಅಂತ ತಿಳ್ಕೊಂಡು ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕಾದವನು ಸಂಗೀತ, ನಾಟ್ಯ, ಮತ್ಯಾವುದೋ ಮಾನವಿಕ, ಹೀಗೆ ಭಗವಂತನನ್ನ ಕಡೆಗೆ ಕೊನೆಗೆ ನಮ್ಮನ್ನು ತಲುಪಿಸದೇ ಇರುವಂಥ ಕೇವಲ ಆರಂಭದ ಮೆಟ್ಟಿಲುಗಳಾವು ಇವೆಲ್ಲ ಕೆಲವು. ಆ ಮೆಟ್ಟಿಲುಗಳ ಮೇಲೆ ಮನುಷ್ಯ ಇಳಿದು ನಿಂತು ಬಿಡಬಾರ್ದಲ್ಲ. ಅದಕ್ಕಾಗಿ ಅವುಗಳಲ್ಲಿ ತೀವ್ರವಾದ ಆಸಕ್ತಿ, ಅಲ್ಲೊಂದು ಸಾಧನೆ ಮಾಡಿಬಿಡ್ತೀನಿ ಅನ್ನುವ ಹಂಬಲ, ಮಹತ್ವಾಕಾಂಕ್ಷೆ, ಅದು ಬೇಡ ಅಂತ ಅರ್ಥ. ಪಂಚರಾತ್ರಿ ವಿರೋಧಿಸು ಸದೈವ ನಿಂದಕಾರ ಸರ್ವೈಶ್ಚ ಬ್ರಹ್ಮಾದಿ ಸ್ಥಾವರಾಂತಕೈ ಸಮ್ಯಕ್ ಕಾರ್ಯ ತದ್ವಿನಾಚ ತಮೋಯಾಂತಿ ವಿನಿಶ್ಚಯಾತ್. ಈ ಪಂಚರಾತ್ರ, ಭಾರತ, ಭಾಗವತ ಮೊದಲಾದ ಗ್ರಂಥಗಳಿಗೆ ವಿರುದ್ಧವಾದ ದುಷ್ಟಶಾಸ್ತ್ರಗಳ ವಿಮರ್ಶೆ ಯಾವತ್ತೂ ಕೂಡ ನಡೀಲೇಬೇಕು. ಚೆನ್ನಾಗಿ ಅದರ ವಿಮರ್ಶೆ ನಡೀಬೇಕು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸ್ಥಾವರಾಂತೈಹಿ, ಸ್ಥಾವರದವರೆಗೆ ಪ್ರತಿಯೊಬ್ಬರು ಕೂಡ ಈ ಕಾರ್ಯಗಳನ್ನ, ತೃಣಜೀವ, ಕ್ಷುಲ್ಲಕನಾದ ಒಬ್ಬ ಜೀವ, ಅವನವರೆಗೆ ಪ್ರತಿಯೊಬ್ಬರು ಮಾಡಬೇಕಂತ. ಸ್ತ್ರೀ ಆಗಲಿ ಪುರುಷನಾಗಲಿ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬೇಕು. ಇದನ್ನು ಗಮನಿಸ್ಬೇಕು ನಾವು ಈ ಮಾತುಗಳನ್ನು. ವಿಚಾರ ವಿಮರ್ಶೆ ಮನಸ್ಸಿನಲ್ಲಿ ಬರಬೇಕು. ಬರದೇ ಹೋದರೆ ಕೇವಲ ಸ್ಥೂಲವಾದ ಜ್ಞಾನದಿಂದ ಮುಕ್ತಿ ಹೋಗೋರು ಕೆಲವರು ಇರ್ತಾರೆ, ಅವ್ರು ಹೋಗಲಿ. ಆದರೆ ಈಗೊಂದು ವಿಚಾರ ನಡೀಬೇಕು. ಸಮ್ಯಕ್ ಕಾರ್ಯ ಮಾಡದೆ ಹೋದರೆ ಕೇವಲ ವಿಷಯಗಳನ್ನು ತಿಳ್ಕೊಂಡಿದ್ದಾನೆ, ತಪ್ಪು ಯಾವುದು ಅಂತ ತಿಳಿದಿಲ್ಲ, ಸರಿ ತಿಳಿದಿದ್ದಾನೆ, ತಪ್ಪು ತಿಳಿದಿಲ್ಲ, ಹಾಗಾದ್ರೆ ಅವನು ತಮಸ್ಸಿಗೆ ಹೋಗ್ತಾನೆ. ಕುರ್ವಂತಿಯವ ಸುರಾಸ್ತತ್ರ ತದನ್ಯೇಷಾಂ ತಮೋ ಭವೇತ್. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಮೊದಲಾದವರು, ಮುಕ್ತಿಯೋಗ್ಯರಾದವರು ಆ ವಿಮರ್ಶೆ ಮಾಡಿಯೇ ಮಾಡ್ತಾರೆ. ಅವ್ರ ಕೆಲಸ ಅದು. ಇತರರು ಹಾಗೆ ಮಾಡೋದಿಲ್ಲ. ಅವರು ಭ್ರಷ್ಟರಾಗಿ ಹೋಗ್ತಾರೆ, ಬೌದ್ಧಿಕವಾಗಿ ಕರಪ್ಟ್ ಆಗಿಬಿಡ್ತಾರೆ, ಅವರು ಇಂಟೆಲೆಕ್ಚುಯಲಿ ಕರಪ್ಟ್ ಆಗಿಬಿಡ್ತಾರೆ ಅಂತ ಅದರ ಅರ್ಥ. ಮುಂದೆ ಪಂಚರಾತ್ರಂ ಚ ವೇದಾಶ್ಚ ಮೂಲ ರಾಮಾಯಣಂ ತಥಾ ಪುರಾಣಂ ಭಾಗವತಂ ಚೇವ ಭಾರತಂ ಚ ನಭಿದ್ಯತೆ. ಇವಿಷ್ಟು ಗ್ರಂಥಗಳಲ್ಲಿ ಅಭಿಪ್ರಾಯ ಭೇದ ಎಂದೂ ಇಲ್ಲ. ಪಂಚರಾತ್ರ, 4 ವೇದಗಳು, ಮೂಲ ರಾಮಾಯಣ, ಭಾಗವತ, ಮತ್ತೆ ವೇದವ್ಯಾಸರು ರಚಿಸಿದ ಭಾಗವತ ಪುರಾಣ ಮತ್ತು ಉಳಿದ ಕೆಲವು ಪುರಾಣಗಳು, ಮಹಾಭಾರತ, ಇವುಗಳಲ್ಲಿ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದಿತ ಆಗಿದೆ. ಅಭಿಪ್ರಾಯ ಭೇದ ಏನೂ ಇಲ್ಲ ಇಲ್ಲಿ. ಅವನಲ್ಲಿ ಈ ಶಾಸ್ತ್ರಗಳಲ್ಲಿ ಭಗವಂತನ ಹಿರಿಮೆಯ ಗರಿಮೆಯ ವರ್ಣನ ಇದೆ, ಅವರ ಭಕ್ತರ ವರ್ಣನ ಇದೆ, ಅವರ ತಾರತಮ್ಯಗಳನ್ನು ವರ್ಣನೆ ಮಾಡಿದ್ದಾರೆ. ಆದರೆ ಅದನ್ನೇ ನಾವು ತಿಳ್ಕೋಬೇಕೆ ಹೊರತು ಅದಕ್ಕಿಂತ ವಿರುದ್ಧವಾದ ಸಂಗತಿಗಳ ಬಗ್ಗೆ ನಮಗೆ ಗಮನ ಬೇಡ. ಎಲ್ಲಿಯಾದರೂ ನಾವು ಓದುವ ಈ ಶಾಸ್ತ್ರಗಳಲ್ಲೇ ಪಂಚರಾತ್ರ, ವೇದ ಮೊದಲಾದ ಕಡೆಗೇನೆ ವಿಪರೀತವಾಗಿ ಹೇಳಿದಂತೆ ಕಂಡು ಬಂದರೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಹೇಳಿರುವುದು ಯಾವುದು, ಸರಿಯಾದ ತಿಳುವಳಿಕೆ ಕೊಟ್ಟಿರುವ ಶಾಸ್ತ್ರ ಯಾವುದು ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಸಕಲ ಶಾಸ್ತ್ರಗಳಲ್ಲಿಯೂ ಭಗವಂತನ ಆಧಿಕ್ಯ, ಅವನ ಸರ್ವೋತ್ತಮತ್ವ, ಮತ್ತು ಉಳಿದವರೆಲ್ಲರೂ ಆತನಿಗಿಂತ ಅಧಮರು, ಕ್ರಮವಾಗಿ ಅಧಮರು ಅನ್ನೋದನ್ನೇ ವರ್ಣನೆ ಮಾಡಿದ್ದಾರೆ. ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋಯ ಯವು ವಿದ್ಯಾಯಾಂಗ್ರತಾ ಅಂತ ಈಶಾವಾಸ್ಯ ಉಪನಿಷತ್ ಅದನ್ನು ಭಾಗವತ ತಾತ್ಪರ್ಯ ಉದ್ಧರಿಸಿದೆ. ದುಷ್ಟಶಾಸ್ತ್ರವನ್ನ ಆದರದಿಂದ ಅಧ್ಯಯನ ಮಾಡೋರು ಅಂಧಂತಮಸ್ಸಿಗೆ ಹೋಗ್ತಾರೆ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲೇ ಇಲ್ಲ. ಸರಿ, ಸಚ್ಚಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ದಾರೆ, ಆದರೆ ಸಚ್ಚಾಸ್ತ್ರದಲ್ಲಿ ದೃಢವಾದ ನಿಷ್ಠಾ ಇಲ್ಲ. ದುಷ್ಟಶಾಸ್ತ್ರದ ವಿಮರ್ಶೆ ಮಾಡ್ತಿಲ್ಲ,
ತಪ್ಪಿನ ವಿಮರ್ಶೆ ಮಾಡದೇ ಇದ್ದವರು ಅವರು ಇನ್ನೂ ಹೆಚ್ಚಿನ ಅಂಧನ್ ತಮಸ್ಸಿನಲ್ಲಿ ಹೋಗಿ ಬೀಳ್ತಾರೆ ಅಂತ ಈಶೋಪನಿಷತ್ತು ಎಚ್ಚರಿಸಿದೆ. ಅಲ್ಲಿ ಆಚಾರ್ಯರು ಅನೇಕ ವಿವರಣೆಗಳನ್ನು ಈಶಾವಾಸ್ಯ ಭಾಷ್ಯದಲ್ಲಿ ಕೊಟ್ಟಿದ್ದಾರೆ. ಅಯಥಾರ್ಥಸ್ಯ ನಿಂದಾಂಚ ಯೇ ವಿದುಃ ತೇ ಹಿ ಸಜ್ಜನಾಃ ತೇ ನಿಂದಯ ಅಯಥಾರ್ಥಸ್ಯ ದುಃಖಜ್ಞಾನಾದಿರೂಪಿಣಃ ದುಃಖಜ್ಞಾನಾದಿಸಂತೀರ್ಣಾಃ ಸುಖಜ್ಞಾನಾದಿರೂಪಿಣಃ ಯಥಾರ್ಥಸ್ಯ ಪರಿಜ್ಞಾನಾತ್ ಸುಖಜ್ಞಾನಾದಿ ರೂಪತಾಂ ಯಾಂತೆ. ಯಥಾರ್ಥವನ್ನ ಯಥಾರ್ಥ ಅಂತ ಅರಿಯಬೇಕು, ಅಯಥಾರ್ಥವನ್ನ ನಿಂದೆ ಅಂತ ತಿಳಿಯಬೇಕು. ಈ ವಿಮರ್ಶೆ ಯಾವತ್ತೂ ಕೂಡ ಇರಲೇಬೇಕು. ಇಂಥ ಸಾಧಕರು ಸಜ್ಜನರು ದುಃಖ ಅಜ್ಞಾನಕ್ಕೆ ಕಾರಣವಾದಂತಹ ಯಥಾರ್ಥ ಜ್ಞಾನವನ್ನ ವಿಮರ್ಶಿಸಿ ಟೀಕಿಸಿ ಅದನ್ನು ಪರಿತ್ಯಾಗ ಮಾಡಿರ್ತಾರೆ. ಆದ್ರಿಂದ ಸಂಸಾರದಲ್ಲಿ ಅವರಿಗೆ ದುಃಖ ಅಜ್ಞಾನಗಳನ್ನು ದಾಟುವಂತಹ ಶಕ್ತಿ ಬರ್ತದೆ. ಅಯಥಾರ್ಥ ಜ್ಞಾನ ಅನ್ನುವುದೇ ಯಾವತ್ತು ತಪ್ಪು ತಿಳುವಳಿಕೆ ಎನ್ನುವುದೇ ದುಃಖ ಅಜ್ಞಾನಗಳಿಗೆ ಕಾರಣ. ಆ ಅಯಥಾರ್ಥ ಜ್ಞಾನವನ್ನು ಬಿಡಬೇಕು, ಅದನ್ನ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಲವಿರಬಾರದು ಅನ್ನುವ ಕಮಿಟ್ಮೆಂಟ್ ಏನಿದೆ, ದೃಢವಾದ ನಿಷ್ಠ, ಅದು ನಮ್ಮನ್ನು ದುಃಖದಿಂದ ದಾಟಿಸ್ತದೆ ಅಂತ ಅದರ ಅರ್ಥ. ಇನ್ನು ಯಥಾರ್ಥ ಜ್ಞಾನದ ಒಲವಿನಿಂದ ಸುಖ ಜ್ಞಾನ ಅವರಿಗೆ ಸಿಗ್ತವೆ ಅಂತ ಅದರ ತಾತ್ಪರ್ಯ. ಗೃಹಿಣೋಪ್ಯಲ್ಪಬೋಧಸ್ಯ ನಕಲಾಸು ಪ್ರಯೋಜನಂ ಆವರ್ತಯೇ ದ್ವೇದತಂತ್ರಂ ಮುಖ್ಯೋಕ್ತೋ ಹರಿರತ್ರಹಿ. ಸಾಧಕ, ಅವನು ಗೃಹಸ್ಥನೇ ಆಗಿರಲಿ ಯತಿಯೇ ಆಗಿರಲಿ, ಯಾರಿಗೂ ಕೂಡ ಹಿಂದೆ ಯತಿ ಅಂತ ಬಂತು. ಯತಿ ಅಂದರೆ ಯತಿಯೇ ನಿರ್ದಿಷ್ಟವಾಗಿ ಏನಲ್ಲ, ಸಾಧಕ ಅಂತ ಅರ್ಥ. ಒಂದು ವೇಳೆ ಯತಿ ಅಂತ ಇಟ್ಕೊಂಡ್ರು ಕೂಡ ಸನ್ಯಾಸಿ ಅಂತ ಅರ್ಥ ಅಲ್ಲ, ಉನ್ನತ ಮಟ್ಟದ ಸಾಧಕ ಅಂತ ಅರ್ಥ. ಇಲ್ಲಿ ಗೃಹಸ್ಥ ಅಂತ ಬಂದಿದೆ. ಗೃಹಸ್ಥ ಅಂದರೆ ಉನ್ನತ ಮಟ್ಟದ ಸಾಧಕ ಅಲ್ಲದೆ ಇರಬಹುದು, ಸಾಮಾನ್ಯ ಮಟ್ಟದ ಸಾಧಕ. ಅವನು ಅಲ್ಪಜ್ಞನಾಗಿದ್ದರೆ, ಇನ್ನೂ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿಲ್ಲದೆ ಹೋದರೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ಬೇಕು ಹೊರತು ಕಲೆ, ನಾಟ್ಯ, ರಾಜ್ಯಶಾಸ್ತ್ರ ಮೊದಲಾದ ಶಾಸ್ತ್ರಗಳ ಬಗ್ಗೆ ಗಮನ ಹರಿಸಿದ್ರಿಂದ ಏನು ಲಾಭ? ಶೃಣುಯಾದ್ ಯಾವದ್ ಅಜ್ಞಾನಂ ಮತಿರ್ ಯಾವದ್ ಅಯುಕ್ತತ ಅಂತ ಬ್ರಹ್ಮಸೂತ್ರ ಭಾಷ್ಯ ಹೇಳ್ತದೆ. ನಿಮ್ಮಲ್ಲಿ ಅಜ್ಞಾನ ಇದೆ ಮತ್ತು ಆ ಅಜ್ಞಾನ ಇದೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಆ ಅಜ್ಞಾನವನ್ನು ನಿವಾರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಇರುವ ಸಮಯವನ್ನ, ಸ್ವಲ್ಪವೇ ಶಕ್ತಿಯನ್ನ ಬೇರೆ ಯಾವುದಕ್ಕೆ ಯಾಕೆ ತೊಡಗಿಸ್ಬೇಕು? ಅಲ್ಪಶ್ಚ ಕಾಲೋ ಬಹವಶ್ಚ ವಿದ್ಯಾ ಯತ್ ಸಾರಭೂತಂ ತದುಪಾಸಿತವ್ಯಂ ಅಂತ ಶಾಸ್ತ್ರ ಹೇಳ್ತದೆ. ನಮಗಿರುವ ಆಯುಷ್ಯ ಕಡಿಮೆ, ಬಹವಶ್ಚ ವಿದ್ಯಾ, ನಾವು ಅರಿಯಬೇಕಾದ ಶಾಸ್ತ್ರಗಳು ಬಹಳ ಇವೆ. ಭಾಗವತ ಅದನ್ನ ಹಿಂದೆ ಹೇಳಿದೆ, ಪುಂಸೋ ವರ್ಷಶತಂ ಹ್ಯಾಯು ಅಂತ. 100 ವರ್ಷಗಳು ನಮಗೆ ಆಯುಷ್ಯ. ತದಧ್ಯಂಚ ಅಜಿತಾತ್ಮನಃ ನಿದ್ರೆಯ ನಿಷ್ಫಲಂ ಯಾತಿ. ಒಂದು ಅರ್ಧ ಭಾಗ ನಿದ್ರೆ, ಆಲಸ್ಯ ಮತ್ತು ವಿಶ್ರಾಂತಿಯಲ್ಲಿ ಕಳೆದು ಬಿಡ್ತೇವೆ. ಮುಗ್ಧಸ್ಯ ಬಾಲ್ಯ ಕೌಮಾರೈಹಿ. 100 ವರ್ಷಗಳಲ್ಲಿ 50 ವರ್ಷ ನಿದ್ರೆ ಆಲಸ್ಯದಿಂದ ಹೊರಟು ಹೋಗ್ತದೆ, ವಿಶ್ರಾಂತಿಯಲ್ಲಿ ಹೊರಟು ಹೋಗ್ತದೆ. ನಿದ್ರೆ ಬರದೇ ಇದ್ರು ರೆಸ್ಟ್ ಬೇಕು ಅಂತ ಅನಿಸ್ತದೆ ಕೆಲವೊಮ್ಮೆ. ಬಾಲ್ಯ, ಕೌಮಾರ, ಇದರಲ್ಲಿ ಮತ್ತೊಂದು 20 ವರ್ಷದ ಆಯುಷ್ಯ ಹೋಗ್ತದೆ. ಜರಯಾಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ 20. ಮುಪ್ಪು ಬಂದಾಗ ಮತ್ತೆ ಶರೀರ ಅಸಮರ್ಥ ಆಗಿಬಿಡ್ತದೆ, ಬುದ್ಧಿಯೂ ಅಸಮರ್ಥ ಆಗಿರ್ತದೆ, ಮತ್ತೊಂದು 20 ವರ್ಷದ ಆಯುಷ್ಯ ಹೊರಟು ಹೋಗ್ತದೆ. ದುರಾಪೂರೇಣ ಮೋಹೇನ ಲೋಭೇನ ಚ ಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮಸ್ತಸ್ಯ ಪ್ರಯಾತಿ ಅಂತ. ಪ್ರಬಲವಾದ ಮೋಹ, ಅದನ್ನ ಎಷ್ಟು ಸುಖಪಟ್ಟರು ಎಷ್ಟು ಆಳಕ್ಕಿಳಿದ್ರು ತೃಪ್ತಿ ಕೊಡದ ಒಂದು ಮೋಹ, ಅಂಥ ಒಂದು ಲೋಭ. ಗೃಹೇಶು ಸಕ್ತಸ್ಯ, ನಾನು, ಹೆಂಡತಿ, ಗಂಡ, ಮನೆ, ಮಕ್ಕಳು, ನನ್ನ ಸ್ಥಾನ, ಮಾನ, ಧನ, ಅದರಲ್ಲಿ ತೊಡಗಿದವನಿಗೆ ಪ್ರಮತ್ತಸ್ಯ ಪ್ರಯಾತಿ. ಇನ್ನು ಉಳಿದ 10 ವರ್ಷ ಅಲ್ಲಿ ಹಾಳಾಗಿ ಹೋಗ್ತದೆ. 50, 20, 10 ಹಾಳಾಗಿ ಹೋಯ್ತು, ಇನ್ನು ಉಳಿದದ್ದು 0. ಆದ್ರಿಂದ ಅಲ್ಪಜ್ಞನಾಗಿದ್ದರೆ ಮೊದಲು ತಮ್ಮ ಅಲ್ಪಜ್ಞತೆಯನ್ನು ನೀಗಿಕೊಂಡು ತನ್ನ ಮಟ್ಟಿಗೆ ತಾನು ಸರ್ವಜ್ಞನಾಗುವ ಪ್ರಯತ್ನ ಮಾಡಬೇಕು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ಅಂತ ಹೇಳ್ತದೆ ಅನುವ್ಯಾಖ್ಯಾನ. ಎಷ್ಟು ಸಾಧ್ಯವೋ ಅಷ್ಟು ಅಧ್ಯಯನನೇ ಮಾಡಬೇಕು. ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣೇವ.
ಪೂರ್ಣವಾದ ಸರ್ವಜ್ಞತೆ ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ. ನಮ್ಮಂಥ ಉಳಿದವರಿಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸರ್ವಜ್ಞತೆ ಅಂತ ಅರ್ಥ. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶಃ. ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದಂತೆ ಕರ್ಮ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟಾದರೂ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ ಅದರ ಅರ್ಥ. ಆದ್ರಿಂದ ನಮ್ಮ ಅಜ್ಞಾನದ ಕಡೆ ಗಮನ ಇರಲಿ, ಜ್ಞಾನದ ಸಂಪಾದನೆಗಾಗಿ ಪ್ರಯತ್ನ ಪಡೋಣ. ಆದ್ರಿಂದ ಕಲಾ, ನಾಟ್ಯ ಮೊದಲಾದ ಏನು ಹ್ಯುಮ್ಯಾನಿಟೀಸ್, ಫೈನ್ ಆರ್ಟ್ಸ್ ಇವೆ, ನಮ್ಮ ಸಮಯವನ್ನು ಹಾಳು ಮಾಡುವಂತಹ ಬೇರೆ ಯಾವುದೇ ಸಂಗತಿಗಳಿವೆ. ಅದರಲ್ಲಿ ಭಗವಂತನ ಸರ್ವೋತ್ತಮತ್ವ ರೂಪವಾದ ಜ್ಞಾನದ ಪ್ರಯೋಜನ ಇಲ್ಲ ಅಂತ ಆದಾಗ ಬಿಟ್ಬಿಡೋದು ಅದ್ರ ಒಳ್ಳೆಯದನ್ನು. ಆದರೆ ನಾನು ಆಗಲೇ ಹೇಳಿದೆ, ಅಧಿಕಾರಿ ಭೇದ ಇರ್ತದೆ. ಅನೇಕ ವಿಷಯಗಳನ್ನು, ಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ಅನೇಕ ಸೂಕ್ಷ್ಮಗಳನ್ನು, ಆಚಾರಗಳನ್ನು, ವಿಚಾರಗಳನ್ನು, ವಿಧಿ ನಿಷೇಧಗಳನ್ನು ತುಂಬ ಆಳವಾಗಿ ವಿಮರ್ಶೆ ಮಾಡಿ ತಾನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಬೋಧಿಸಿ ಅವರಿಗೆ ಮನವರಿಕೆ ಮಾಡಬೇಕಾದ ಜವಾಬ್ದಾರಿ ಕೆಲವರಿಗಿರ್ತದೆ. ಹಾಗೆ ಬೇರೆ ಬೇರೆ ಶಾಸ್ತ್ರಗಳ ಉದಾಹರಣೆ, ಅಲ್ಲಿರುವ ಸಂಗತಿಗಳ ನೆರವು ಆತನಿಗೆ ಬೇಕಾಗ್ತದೆ. ಅದಿಲ್ಲದೆ ಹೋದರೆ ಆಧುನಿಕ ಮನಸ್ಸುಗಳಿಗೆ ಶಾಸ್ತ್ರದ ಆಚಾರ ವಿಚಾರಗಳು ಸರಿಯಾಗಿ ಮನವರಿಕೆ ಆಗಲಿಕ್ಕಿಲ್ಲ. ಅದಕ್ಕಾಗಿ ಅವರು ಕಲಿತಿರುವ ಭಾಷೆಯಲ್ಲಿ ಆ ಕೆಲವು ಮಾತುಗಳನ್ನು ಹೇಳಬೇಕಾಗ್ತದೆ. ಹಾಗೆಲ್ಲ ಇದ್ದಾಗ ಒಂದಿಷ್ಟು ಆ ಬೇರೆ ಶಾಸ್ತ್ರಗಳ ಅಧ್ಯಯನವೂ ಬೇಕಾಗ್ತದೆ. ಆದರೆ ಅದೆಲ್ಲ ಭಗವತ್ ಸರ್ವೋತ್ತಮತ್ವ ಜ್ಞಾನಕ್ಕೆ ಪೂರಕವಾಗಿರಬೇಕು. ಒಮ್ಮೆ ಅಲ್ಲಿ ಇಳಿದವನು, ಆ ಬೇರೆ ವಿಷಯಗಳಲ್ಲಿ ಇಳಿದವನು ಅಲ್ಲಿಯೇ ಮುಳುಗಿ ಬಿಡಬಾರದು. ಅಲ್ಲಿಂದ ಮೇಲೆದ್ದು ಬರಬೇಕು. ಆದ್ರಿಂದ ಆವರ್ತಯೇ ದ್ವೇದ ತಂತ್ರಂ. ಮತ್ತೆ ಆವೃತ್ತಿ ರಸಕೃತ ಉಪದೇಶ ಅಂತ ಶಾಸ್ತ್ರ ಬ್ರಹ್ಮಸೂತ್ರ ಹೇಳಿದಂತೆ ಮತ್ತೆ ವೇದಾದಿ ಶಾಸ್ತ್ರಗಳನ್ನು ಎಷ್ಟೆಷ್ಟು ಸಮಯ ಇದೆಯೋ ಅಷ್ಟೆಲ್ಲ ಅವನು ಶ್ರವಣ ಮಾಡ್ತಾನೇ ಇರಬೇಕು, ತಾನು ಮನನ ಮಾಡ್ತಾನೇ ಇರಬೇಕು, ಧ್ಯಾನ ಮಾಡ್ತಾನೇ ಇರಬೇಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣ ಇತ್ಯಾದಿಗಳು ಇಲ್ಲದೇನೆ ಒಂದು ಕ್ಷಣವೂ ಕೂಡ ಕಾಲ ಕಳಿಬಾರದು. ಮುಖ್ಯೋಕ್ತೋ ಹರಿರತ್ರಹಿ, ಅಲ್ಲಿ ಭಗವಂತನ ವರ್ಣನೆ ಇದೆ ಅಂತ ಅದರ ತಾತ್ಪರ್ಯ. ಹರೇಹೇ ಅದ್ಭುತ ಕರ್ಮಣ, ಮುಂದೆ 28ನೇ ಶ್ಲೋಕ, ಶ್ರವಣಂ ಕೀರ್ತನಂ ಧ್ಯಾನಂ ಅಂತ. ಅದ್ಭುತ ಕಾರ್ಯನಾದಂಥ ಆ ಭಗವಂತನ ಕುರಿತ ಮಹಾಕಾರ್ಯಗಳನ್ನು ಮಾಡುವಂಥ, ಅನಾಯಾಸವಾಗಿ ಕಾರ್ಯವನ್ನು ಮಾಡುವಂತಹ ಭಗವಂತನ ಕುರಿತಾಗಿ ಏನಾದ್ರು ಶ್ರವಣ ಮಾಡೋದು, ಅವನ ನಾಮಗಳನ್ನೇ ಕೀರ್ತಿಸುವುದು ಸಂಗೀತಾದಿ ರೂಪದಿಂದ, ಧ್ಯಾನ ಮಾಡುವುದು ಅವನನ್ನೇ ಕುರಿತು, ಜನ್ಮ ಕರ್ಮ ಗುಣಾನಾಂಚ, ಅವನ ಅವತಾರಗಳು, ಮೂಲ ರೂಪಗಳು, ಆವೇಶಾವತಾರಗಳು, ಅವನ ಗುಣಗಳು, ವೈಭವಗಳು, ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಅಂತ. ಆ ನಾಮಗಳ ನಿಷ್ಪತ್ತಿ, ಅವುಗಳ ಸೂಕ್ಷ್ಮವಾದ ಅರ್ಥ ವೇದಗಳಲ್ಲಿ ಅದು ಹೇಗೆ ಪ್ರತಿಪಾದಿತ ಆಗಿದೆ, ವಿಷ್ಣು ಸಹಸ್ರನಾಮದಲ್ಲಿ ಬೃಹತಿ ಮಂತ್ರ ಮೊದಲಾದವುಗಳಲ್ಲಿ ಹೇಗೆ ಪ್ರತಿಪಾದಿತ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು. ಇದೆಲ್ಲವನ್ನೂ ಕೂಡ ಅವನು ಮಾಡ್ತಾನೇ ಇರಬೇಕು. ಅದು ಭಗವದ್ಗೀತಾದಲ್ಲಿ ಬಂದಿದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಅಂತ. ನನ್ನ ಜನ್ಮವನ್ನು, ನನಗಿರುವ ನಾನು ಮಾಡಿದ ಅವತಾರಗಳನ್ನು, ಮೂಲ ರೂಪಗಳನ್ನು, ಕರ್ಮಗಳನ್ನು, ನಾನು ಈ ಜಗತ್ತಿನಲ್ಲಿಯೂ ಮತ್ತು ಮೂಲ ರೂಪದಲ್ಲಿ ಮಾಡಿ ತೋರಿಸಿರುವಂತಹ ಲೀಲೆಗಳನ್ನು, ಇವೆಲ್ಲವನ್ನು ಕೂಡ ಸಾಧಕನಾದವನು ಧ್ಯಾನಿಸ್ತಾ ಇರಬೇಕು ಅಂತ ಅದರ ಅರ್ಥ. ಏವಂ ಯೋ ವೇತ್ತಿ ತತ್ವತಃ, ಅದನ್ನ ಚೆನ್ನಾಗಿ ತಿಳ್ಕೋಬೇಕು. ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜನ. ಈ ದೇಹವನ್ನು, ಭೌತ ದೇಹವನ್ನು ಬಿಟ್ಟು ಮತ್ತೆಂದೂ ಹುಟ್ಟಿ ಬರದಂತೆ ಅವನು ಸದ್ಗತಿ ಪಡಿತಾನೆ. ಅಲ್ಲೇ ಬಂದಿರುವಂತಹ ಸ್ಕಂದ ಪುರಾಣದ ಮಾತಿದು. ಏಕಂಚ ತತ್ವತೋ ಜ್ಞಾತು ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ. ಭಗವಂತನ ಜನ್ಮ, ಕರ್ಮ, ಈಗ ತತ್ವಗಳನ್ನು ತಿಳಿಬೇಕಲ್ಲ, ಅದರಿಂದ ಮುಕ್ತಿ ಆಗ್ತದಲ್ಲ. ಅಲ್ಲಿ ನಾವು ಸರ್ವಜ್ಞರಲ್ಲದ ಹೊರತು, ನಾವು ತಿಳಿಯಬೇಕಾದದ್ದೆಲ್ಲವನ್ನೂ ನಾವು ತಿಳಿಯದ ಹೊರತು, ಇನ್ನೊಬ್ಬರು ತಿಳಿಯಬೇಕಾದ, ಇನ್ನೂ ಶ್ರೇಷ್ಠರು ತಿಳಿಯಬೇಕಾದ ಅನೇಕ ರಹಸ್ಯ ಸಂಗತಿಗಳಿವೆ. ಅವು ಆ ಕಡೆ ಇರಲಿ. ನಾವು ತಿಳಿಯಬೇಕಾದಾದ್ರೂ ಪೂರ್ಣವಾಗಿ ನಮಗೆ ತಿಳುವಳಿಕೆಗೆ ಬರಬೇಕು.
ಅದಿಲ್ಲದೆ ಹೋದ್ರೆ, ಆ ಮಟ್ಟಿನ ಸರ್ವಜ್ಞತ್ವವಾದರೂ ನಮ್ಮ ಮಟ್ಟಿನ ಸರ್ವಜ್ಞತ್ವವಾದರೂ ನಮಗೆ ಬರದೇ ಹೋದ್ರೆ ನಮಗೆ ಯಾವ ಆಚಾರವೂ ವಿಚಾರವೂ ಮನವರಿಕೆಗೆ ಬರೋದಿಲ್ಲ. ನಾವು ಅದನ್ನು ಇನ್ನೊಬ್ಬರಿಗೆ ಬೋಧನೆ ಮಾಡಿದರೆ ಅವರಿಗೂ ಮನವರಿಕೆ ಆಗೋದಿಲ್ಲ. ಈ ನಿಯಮ ಯಾರಿಗೂ ಕೂಡ ಅಪವಾದ ಅಲ್ಲ. ಅಸಮರ್ಥೋ ಮಹೇಂದ್ರೋಪಿ, ಎಷ್ಟು ದೊಡ್ಡ ವ್ಯಕ್ತಿಗೂ ಕೂಡ ಅದು ಸಾಧ್ಯ ಇಲ್ಲ. ಅದರಿಂದ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ, ಪ್ರತಿಯೊಂದು ಬಗ್ಗೆಯೂ ಕೂಡ, ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ಯಾವತ್ತೂ ಜಿಜ್ಞಾಸೆ ಮಾಡ್ತಾನೇ ಇರಬೇಕಂತ. ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿ ಚ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಶ್ರವಣಕ್ಕೆ, ಮನನಕ್ಕೆ, ಧ್ಯಾನಕ್ಕೆ ಇಷ್ಟು ಮಹತ್ವ ಇರುವುದರಿಂದಲೇ ಅವರು ಯಾವತ್ತೂ ಇವತ್ತಿಗೂ ಗುರುಮುಖದಿಂದ ಶ್ರವಣ ಮಾಡ್ತಾ ಇರ್ತಾರೆ, ಮನನ ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ಹೀಗೆ ಭಗವದ್ಗೀತೆ ಮತ್ತು ಭಾಗವತ ಎರಡೂ ಕೂಡ ಜನ್ಮ ಕರ್ಮಗಳನ್ನು ಹೇಳಿದೆ, ಗುಣ ಅಂತಂದು ಪ್ರತ್ಯೇಕವಾಗಿ ಹೇಳಿದೆ ಭಾಗವತ. ಇದೆಲ್ಲವನ್ನೂ ಕೂಡ ಯಾವತ್ತು ಶ್ರವಣ ಮಾಡ್ತಿರ್ಬೇಕು, ಕೀರ್ತನೆ ಮಾಡ್ತಿರ್ಬೇಕು, ಧ್ಯಾನ ಮಾಡ್ತಿರ್ಬೇಕು. ಧ್ಯಾನ ಮಾಡುವುದ್ರ ಬಗ್ಗೆ ಹಿಂದೆ ಸಾಕಷ್ಟು ವಿವರಣೆಗಳನ್ನು ನಾವು ನೋಡೇ ಇದ್ದೀವಿ. ಆ ಗುಣಗಳನ್ನು, ಕ್ರಿಯೆಗಳನ್ನು ಮನುಷ್ಯ ಮನಸ್ಸಿನಲ್ಲಿ ಪಿಕ್ಚರೈಸ್ ಮಾಡ್ಕೊಳ್ಳುವಂತಹ ಪ್ರಯತ್ನ ಪಡಬೇಕು. ಅದರಿಂದ ಅವನಿಗೆ ಸಾಧನೆಯಲ್ಲಿ ಉನ್ನತಿ ಅಂತ ಅದರ ಅರ್ಥ. ಹೀಗೆ ಭಾಗವತ ಸಾರೋದ್ಧಾರದ 239ನೇ ಶ್ಲೋಕ, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಏನು ಶ್ಲೋಕ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಭಾಗವತದ 11ನೇ ಸ್ಕಂದದಲ್ಲಿ ಏನು ಬಂದಿರುವ ಶ್ಲೋಕಗಳನ್ನು ಅವಧೂತರು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ 28ನೇ ಶ್ಲೋಕವನ್ನು ನಾವು ನೋಡಿದಾಗಾಯಿತು. ಇನ್ನು ಮುಂದಿನ ಶ್ಲೋಕವನ್ನು ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ.